ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮುಫಾಸ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಮಾಡ್ತಾ ಇರೋಂಥ ರೆಸಿಪಿ ಇವತ್ತು ಗೋಬಿ ಮಂಚೂರಿ. ನೋಡಿ, ಗೋಬಿ ಮಂಚೂರಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ, ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ. ಬನ್ನಿ ಹೇಗೆ ಮಾಡೋಣ ಅಂತ ಹೇಳ್ತೀನಿ. ನೋಡಿ, ಆಲ್ರೆಡಿ ನಾನು ಹೂಕೋಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಬಾಯ್ಲ್ ಆಗಿರೋ ನೀರನ್ನು ತೊಗೊಂಡಿದ್ದೀನಿ. ನೋಡಿ, ಬಿಸಿ ಇರ್ತದೆ ನೀರು ಸ್ವಲ್ಪ. ಇದರಲ್ಲೇ ನಾವು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಹೂಕೋಸನ್ನು ಹಾಕ್ಕೊಂಡು 1 ರಿಂದ 2 ನಿಮಿಷ ನಾವು ಇದರಲ್ಲೇ ಬಿಡಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು 1 ಸ್ಪೂನ್ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು 1 ನಿಮಿಷ ನಾನು ಇದರಲ್ಲೇ ಬಿಡ್ತೀನಿ. ನೋಡಿರಿ, ಇದರಲ್ಲಿ ಏನಾದರೂ ಹುಳುಗಳತಿ ಇದ್ದಿದ್ದರೆ ಎಲ್ಲ ಹೊರಗಡೆ ಬರ್ತೈತೆ. ನೋಡಿರಿ, ಗೋಬಿನ ಈ ಥರ ಕ್ಲೀನ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಏನಾದರೂ ಹೊಲಸತಿ ಇದ್ದರೆ ಎಲ್ಲ ಹೋಗಿಬಿಡತ್ತೆ. ನೋಡಿರಿ, ಇದನ್ನು 1 ರಿಂದ 2 ನಿಮಿಷ ನಾನು ಮುಚ್ಚಿ ಹಾಗೆ ಇಡ್ತೀನಿ. ನೋಡಿರಿ, ಜಾಸ್ತಿ ಹೊತ್ತು ಬಿಡಬಾರ್ದ್ರಿ, 1 ರಿಂದ 2 ನಿಮಿಷ ಆದರೆ ಸಾಕು. ಆಮೇಲೆ ನಾನು ಒಂದು ಬೌಲ್ಗೆ ತಗೊತಿದ್ದೀನಿ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ಕಟ್ ಮಾಡ್ಕೊಂಡಿರುವ ಹೂಕೋಸಿಗೆ 1 ರಿಂದ 2 ಸ್ಪೂನ್ ಮೈದಾ ಹಿಟ್ಟು. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಕಾರ್ನ್ಫ್ಲೋರ್ ಆಟನ ನಾನು ಯೂಸ್ ಮಾಡಿಲ್ಲ ಇಲ್ಲಿ, ಅದ್ರಿಗೆ ಬದಲಾಗಿ ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ನೋಡಿ ಗೋಬಿ ಸ್ಪೆಷಲ್. ಇವತ್ತು ನಾನು ಕಾರ್ನ್ಫ್ಲೋರ್ ಹಿಟ್ಟಿಲ್ಲದೆ ಗೋಬಿ ಮಂಚೂರಿ ಮಾಡ್ತಿರೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು 1 ರಿಂದ 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, 1 ಸ್ಪೂನ್ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿರಿ, ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ಬಜ್ಜಿ ಥರ ನಾವು ಬಜ್ಜಿ ಕರ್ಕೋತೀವಲ್ಲ ಆ ಥರ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ಇದನ್ನು 1 ರಿಂದ 2 ನಿಮಿಷ ಕಲಿಸ್ಕೊಂಡು ನಾವು ಹಾಗೆ ಇಟ್ಕೋಬೇಕು. ಸ್ವಲ್ಪ ನೆನಿಬೇಕು, ಮಸಾಲ ನೆನೆದ್ರೇ ಚೆನ್ನಾಗಿ ಬರುತ್ತೆ. ಇದು ಗ್ರೇವಿಗೆ ಮಸಾಲ. ನೋಡಿ, 1 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ. ನೋಡಿ, ಇದು ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಟೊಮ್ಯಾಟೊ ಕೆಚಪ್. ನೋಡಿ, ಸ್ವಲ್ಪ ಟೊಮ್ಯಾಟೊ ಸಾಸನ್ನು ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಸಿಟ್ಕೋಬೇಕು. ನೋಡಿರಿ, ನಾವು ಗ್ರೇವಿಗೆ. ನೋಡಿ, ಇದು ಸೂಪರಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಗೋಬಿ ನೆನೆದಿದೆ ಕರಿತಿದ್ದೀನಿ. ನೋಡಿ, ಇವಾಗ ಎಣ್ಣೆನೂ ಕಾದಿದೆ. ಹೀಗೆ ಒಂದೊಂದಾಗಿ ಬಿಟ್ಕೋಬೇಕು. ನೋಡಿ, ಇಲ್ಲ ಅಂದರೆ ಹತ್ಕೊಳ್ಳುತ್ತೆ ಅದು. ಈ ಥರ ಒಂದೊಂದಾಗಿ ನಾವು ಬಿಟ್ಕೋಬೇಕು. ನೋಡಿ, ಎಣ್ಣೆ ಅಂತೂ ಫುಲ್ ಕಾದಿದೆ. ಸೂಪರಾಗಿ ಕರಿತಿದ್ದಾವೆ. ನೋಡಿ, ಚೆನ್ನಾಗಿ ರೆಡ್ ಕಲರ್ ಬರೋವರೆಗೂ ಕರಿಬೇಕು. ನೋಡಿರಿ, ಅವು ಕ್ರಂಚಿಯಾಗಿ ಭಾರಿ ಬರ್ತಾವೆ. ನೋಡಿರಿ, ನಾನಿವಾಗ ಕರೆದಿದ್ದಾವೆ. ನೋಡಿ, ಅವು ನಾನೊಂದು ಪ್ಲೇಟ್ಗೆ ತಗೊಂಡಿದ್ದೀನಿ. ತಗೋತಿದ್ದೀನಿ. ಎಣ್ಣೆ ಸ್ವಲ್ಪ ಬಸ್ತನೇ ತಗೋರಿ. ನಾನು ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ. ನೋಡಿ, ಅದೆಲ್ಲ ಇವಾಗ ನೋಡಿ ಇದು ಒಗ್ಗರಣೆಗೆ ರೆಡಿ ಆಯಿತು. ನೋಡಿರಿ, ಗೋಬಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾವು ಯಾವ ಥರ ಕ್ರಂಚಿಯಾಗಿದೆ ನೋಡಿ, ಇದು ಒಗ್ಗರಣೆಗೆ ನಾನು ಹಾಕೋತಿದ್ದೀನಿ. ಬನ್ನಿ, ನೋಡಿ, ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ, 3 ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ಬಂದುಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ನೋಡಿ, 3 ರಿಂದ 4 ಸ್ಪೂನು ನಾನು ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು, ಅಂದರೆ ಚೆನ್ನಾಗಿ ಬರುತ್ತೆ, ಅದು ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿ,
ಈ ಥರ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೆಣಸಿನ್ಕಾಯಿ ನೋಡಿ ಕಟ್ ಮಾಡ್ಕೊಂಡಿರೋ ನಾವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಿದ್ದರೆ ಮನೆಯಲ್ಲಿ ನಾವು ಕಂಪಲ್ಸರಿ ಮೆಣಸಿನ್ಕಾಯನ್ನು ಯೂಸ್ ಮಾಡಲೇಬೇಕು, ಅಂದರೆ ಟೇಸ್ಟಿ ಬರುತ್ತೆ. ನೋಡಿರಿ ಈ ಥರ ಹುರಿಬೇಕು ನೋಡಿರಿ, ಅದು ಚೆನ್ನಾಗಿ ಕೆಂಪಗಾಗುವವರೆಗೂ ನಾವು ಹುರಿಬೇಕು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಮಸಾಲ ಮಾಡ್ಕೊಂಡಿದ್ದೀನಲ್ಲ ಗ್ರೇವಿಗೆ ಅಂತ ಮಸಾಲ, ಅದನ್ನು ಹಾಕೋಬೇಕು ನೋಡಿ. ಅದನ್ನು ಹಾಗೆ ಹಾಕ್ಕೊಂಡು ನಾವು ಬಿಡಬಾರ್ದು ನೋಡಿ, ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ. ಅದನ್ನು ಚೆನ್ನಾಗಿ 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಈ ಥರ ಆಗುತ್ತೆ ನೋಡಿ, ಅದು ಕ್ರೀಮಿಯಾಗಿ ಯಾವ ಥರ ಗಟ್ಟಿ ಆಗ್ತಿದೆ ನೋಡಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ಸೀದೋಗ್ಬಿಡತ್ತೆ. ಸ್ವಲ್ಪ ಹಾಗೆ ಬಿಡೋ ಹಾಗೆ ಇಲ್ಲ, ನಾವು ಚಮಚಲಿಂದ ನಾವು ಅದನ್ನು ತಿರುಗಿಸ್ತಾನೇ ಇರಬೇಕು ನೋಡಿರಿ. ಇದನ್ನು ನೋಡಿದ್ರೇ ಗೋಬಿ ತಿನ್ನೋ ಹಾಗಾಯಿತು. ಎಷ್ಟು ಚೆನ್ನಾಗಿ ಬಂತು ನೋಡಿ, ಗ್ರೇವಿ ಅಂತೂ ಸೂಪರಾಗಿ ಬಂತು ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಕರೆದಿರೋ ಗೋಬಿನ ನಾನು ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಇದನ್ನು ಲೋ ಫ್ಲೇಮಲ್ಲಿಟ್ಟೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ, ಇಲ್ಲ ಅಂದರೆ ಸೀದತ್ತೆ, ಅದು ಸೀದೋಗ್ಬಿಡತ್ತೆ ಇಲ್ಲ ಅಂದರೆ. ನೋಡಿ ಯಾವ ಥರ ಮಾಡ್ಕೊತಿದ್ದೀನಿ ನೋಡಿ ನಾನು. ನೋಡಿ ಸೂಪರಾಗಿ ಬಂತು ನೋಡಿ ಗೋಬಿ ಅಂತೂ. ನಾವು ಇದ್ರ ಸ್ಪೆಷಲ್ ಏನಂದರೆ, ನಾನು ಎಲ್ಲರೂ ಕಾರ್ನ್ಫ್ಲೋರ್ ಆಟನ ಯೂಸ್ ಮಾಡ್ತಾರೆ, ನಾನು ಇಲ್ಲಿ ಕಾರ್ನ್ಫ್ಲೋರ್ ಆಟನ ಇಲ್ಲದೇ ಕ್ರಂಚಿಯಾಗಿ ಗೋಬಿನೇ ಮನೆಯಲ್ಲೇ ನಾವು ರೆಡಿ ಮಾಡಿದ್ದೀವಿ ನೋಡಿ ಇವತ್ತು. ಇದಂತೂ ಸೂಪರಾಗಿದೆ ನೋಡಿ. ಬನ್ನಿ ಒಂದು ಪ್ಲೇಟಿಗೆ ತೆಗಿತಿದ್ದೀನಿ ನೋಡಿ, ಯಾವ ಥರ ಬಂದಿದೆ ನೋಡಿ, ಅಂಗಡಿಲೇ ಮಾಡಿರ್ತರ ಬಂದಿದೆ. ಕಲರು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿದೆ. ನೀವು ಚೆನ್ನಾಗಿ ಅನಿಸಿದರೆ ನೀವು ಮನೆಯಲ್ಲೇ ಮಾಡಿ ತಿಂದು ಹೇಗಾಗಿದೆ ಅಂತ ನನಗೆ ಸ್ವಲ್ಪ ಕಮೆಂಟ್ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.